ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೆಯ ವಾಕ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಕರ್ತನಲ್ಲಿ ಪ್ರಿಯರೇ, ನಾವು ಈ ಓದಿಕೊಂಡಂಥ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರ ಒಂದು ಸುವಾರ್ತೆಯನ್ನು ಧ್ಯಾನಿಸುವುದಾದರೆ, ಮನುಷ್ಯನು ಪಾಪದ ನಿಮಿತ್ತವಾಗಿ ಆತನು ಒಂದು ನಾಶನದ ಸ್ಥಿತಿಯಲ್ಲಿದ್ದಾನೆ, ದಂಡನೆಗೆ ಗುರಿಯಾಗಿದ್ದಾನೆ. ಆತನು ಈ ಲೋಕದಲ್ಲಿ ಅನೇಕ ವಿಧವಾದಂಥ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಆತನು ಪ್ರಯೋಜನವಿಲ್ಲದವನಾಗಿ ಜೀವಿಸುವವನಾಗಿದ್ದಾನೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದು ಮನುಷ್ಯರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಈ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಪಾಪಗಳು ಪರಿಹಾರವಾಗಿ ನಾವು ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಿ ದೇವರ ಮಕ್ಕಳಾಗುತ್ತೇವೆ. ಆಗ ನಮ್ಮಲ್ಲಿ ನೂತನ ಸ್ವಭಾವವು ಉಂಟಾಗುತ್ತದೆ. ದೇವರಾತ್ಮನು ನಮ್ಮ ಒಂದು ಆತ್ಮನ ಜೊತೆಯಲ್ಲಿ ಇದ್ದುಕೊಂಡು ದೇವರ ಚಿತ್ತದ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಹೀಗೆ ನಾವು ಈ ಭೂಮಿಯಲ್ಲಿ ಉಪ್ಪಾಗಿ ಕಾಣಿಸಿಕೊಳ್ಳುತ್ತೇವೆ. ನಾವು ಉಪ್ಪು ಯಾವ ರೀತಿಯಾಗಿ ರುಚಿಯನ್ನು ಕೊಡುತ್ತದೋ ಅದೇ ರೀತಿಯಾಗಿ ನಮ್ಮ ಜೀವಿತಗಳು ಕೂಡ ಅನೇಕರಿಗೆ ಅದು ಪ್ರಯೋಜನವನ್ನು ಉಂಟು ಮಾಡುವಂಥದ್ದಾಗಿದೆ. ಮತ್ತು ಅನೇಕ ರೀತಿಯಲ್ಲಿ ಇಲ್ಲಿ ಸತ್ಯವು, ನೀತಿಯು, ನ್ಯಾಯವು ಉಂಟಾಗುವಂತೆ ನಾವು ಪ್ರಯೋಜನಕ್ಕೆ ಬರುವವರಾಗಿದ್ದೇವೆ. ಆದುದರಿಂದ ನಾವು ಹೊಸದಾಗಿ ಹುಟ್ಟಿ ನೂತನ ಸ್ವಭಾವವನ್ನು ಹೊಂದಿಕೊಳ್ಳುವಂತೆ, ಈ ಭೂಮಿಗೆ ಉಪ್ಪಾಗುವಂತೆ ನಾವು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಮರಣ, ಸಮಾಧಿ, ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ಅನೇಕರಿಗೆ ಪ್ರಯೋಜನವುಳ್ಳವರಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.